ವೀಕ್ಷಕರೇ, ಮುಂಬೈ ಎಂಬ ನಗರನೇ ಹಾಗೆ, ಅದೊಂದು ಬೇರೆಯದೇ ಬಣ್ಣದ ಲೋಕ. ಬಣ್ಣದ ಲೋಕದಲ್ಲಿ ಮಿನುಗಬೇಕೆಂಬ ಅದೆಷ್ಟೋ ಜನ ದಿನ ಬೆಳಗಾದ್ರೆ ಸಾಕು ಮುಂಬೈ ಕಡೆಗೆ ವಲಸೆ ಬರ್ತಾರೆ. ಹಾಗೆ ಮುಂಬೈ ಕೂಡ ಕನಸನ್ನ ಕಂಡ ಎಷ್ಟೋ ಜನರ ಜೀವನವನ್ನ ಅದ್ಭುತವಾಗಿ ಬದಲಿಸಿದೆ ಕೂಡ. ಇದೇ ಕನಸನ್ನ ಇಟ್ಕೊಂಡು ಅಲ್ಲಿಗೆ ಬಂದ ಆ ಯುವತಿ ಹೆಸರೇ ಮೀನಾಕ್ಷಿ ಥಾಪರ್. ಈ ಮೀನಾಕ್ಷಿ ಥಾಪರ್ಗೆ ಸಿನಿಮಾ ಅಂದ್ರೆ ಹುಚ್ಚು. ಸಿನಿ ಲೋಕದಲ್ಲಿ ನಟಿ ಶ್ರೀದೇವಿ ತರ ತಾನು ಕೂಡ ಬೆಳಿಬೇಕು ಅಂತ ಡೆಹ್ರಾಡೂನಿಂದ ಅಲ್ಲಿಗೆ ಬಂದಿದ್ಲು. ಮೀನಾಕ್ಷಿಯ ಪೋಷಕರು ಮೂಲತಃ ನೇಪಾಳದ ಕಠ್ಮಂಡುವಿನ ಕಡೆಯವರು. ಅವ್ರ ತಂದೆ ವ್ಯಾಪಾರದ ಸಲುವಾಗಿ ಡೆಹ್ರಾಡೂನ್ಗೆ ಬಂದಿದ್ರು. ಆದ್ರೆ ನಷ್ಟ ಉಂಟಾದ ಪರಿಣಾಮವಾಗಿ ಅನುಕೂಲಸ್ಥ ಸ್ಥಿತಿಯಿಂದ ಮಧ್ಯಮ ವರ್ಗದ ಹಂತಕ್ಕೆ ಬಂದಿದ್ರು. ಇನ್ನು ಸಹಜ ಸುಂದರಿಯಾಗಿದ್ದಂತಹ ಮೀನಾಕ್ಷಿ 1984ರ ಅಕ್ಟೋಬರ್ 4ನೇ ತಾರೀಕು ಕಠ್ಮಂಡುವಿನಲ್ಲಿ ಜನಿಸ್ತಾರೆ. ಭಾರತದಲ್ಲಿ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿದ ಮೀನಾಕ್ಷಿಗೆ ಬೆಂಗಾಳಿ, ನೇಪಾಳಿ, ಹಿಂದಿ, ಮರಾಠಿ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಸದೃಢವಾದ ಹಿಡಿತವಿತ್ತು. ಹೆಚ್ಚಿನ ಯುವತಿಯರು ನಟನೆಗೆ ಬರುವ ಮೊದಲು ಮಾಡೆಲಿಂಗ್ ಕಡೆಗೆ ಉತ್ಸುಕರಾಗ್ತಾರೆ. ನಂತರ ಇವರೆಲ್ಲ ನಟಿಯಾಗಿ ಬೆಳೆದಂತಹ ಉದಾಹರಣೆಗಳು ಇಲ್ಲಿ ಸಾಕಷ್ಟಿವೆ. 2009-10ರ ಸಮಯದಲ್ಲಿ ಹಲವು ಆಸೆ ಆಕಾಂಕ್ಷೆಗಳನ್ನ ಹೊತ್ತು ಮುಂಬೈಗೆ ಬಂದಂತಹ ಮೀನಾಕ್ಷಿ ಇಲ್ಲಿ ನಿಧಾನವಾಗಿ ಓರ್ವ ಖ್ಯಾತ ಮಾಡೆಲ್ ಆಗಿ ಗುರುತಿಸಿಕೊಳ್ತಾಳೆ. ಇದೇ ಪ್ರಯತ್ನದಲ್ಲಿ ಇರುವಾಗ ಆಕೆಗೆ ತನಗೆ ಪರಿಚಯವಾದ ಕೆಲವರಿಂದ ಬಾಲಿವುಡ್ನ ನಂಟು ಕೂಡ ಬೆಸೆದುಕೊಳ್ಳುತ್ತೆ. ವೀಕ್ಷಕರದು 2011ರ ಇಸ್ವಿ ಆಗಷ್ಟೇ ಬಿಡುಗಡೆಗೊಂಡಿದ್ದ 404 ಎಂಬ ಹಿಂದಿಯ ಹರಾರ್ ಚಿತ್ರದಲ್ಲಿ ಮೀನಾಕ್ಷಿ ಮೊದಲ ಬಾರಿಗೆ ಚಿಕ್ಕ ಪಾತ್ರವೊಂದರಲ್ಲಿ ನಟಿಸ್ತಾಳೆ. ಆದರೆ ಈ ಚಿತ್ರ ಆಕೆಗೆ ಹೇಳಿಕೊಳ್ಳುವಂತಹ ಯಶಸ್ಸು ಹಾಗೂ ಗಮನವನ್ನು ತಂದುಕೊಳ್ಳಿಲ್ಲವಾದರೂ ಈ ಸಿನಿಮಾಗಾಗಿ ಆಕೆ ಕೊಟ್ಟ ಕೆಲ ಹಾಟ್ ಫೋಟೋ ಶೂಟ್ನಿಂದಾಗಿ ಆಕೆ ಹೆಸರು ಎಲ್ಲ ಕಡೆ ವೈರಲ್ ಆಯಿತು. ಬ್ಯೂಟಿ ಮಾಡೆಲ್ ಆಗಿದ್ದಂತಹ ಮೀನಾಕ್ಷಿಯ ಒಂದಷ್ಟು ಫೋಟೋಗಳು ಎಲ್ಲ ಕಡೆ ಹರಿದಾಡಿದ್ವು. ಆಕೆ ಯಾರು ಎಂಬುದನ್ನ ಬಾಲಿವುಡ್ನಾದ್ಯಂತ ಪರಿಚಯಿಸಿದ್ವು. ಆಕೆಗೆ 404 ಚಿತ್ರದ ಬಳಿಕ ಅನೇಕ ಹೊಸ ಅವಕಾಶಗಳು ಕೂಡ ಹುಡುಕೊಂಡು ಬಂದ್ವು. ಮುಂದೆ ಬಾಲಿವುಡ್ನ ಸುಪ್ರಸಿದ್ಧ ನಿರ್ದೇಶಕರಾದಂತಹ ಮಧು ಭಂಡಾರ್ಕರ್ ಅವರ ಹೀರೋಯಿನ್ ಎಂಬ ಚಿತ್ರದಲ್ಲಿ ಆ ಚಿತ್ರದ ಲೀಡ್ ನಟಿಯಾದ ಕರೀನಾ ಕಪೂರ್ ಜೊತೆ ಈಕೆ ಸಹ ನಟಿಯಾಗಿ ನಟಿಸಿದ್ಲು. ಈ ಒಂದು ಸಿನಿಮಾ ಆಕೆಯ ಕನಸಿಗೆ ಮತ್ತೊಂದು ಮಹತ್ವದ ಮೆಟ್ಟಿಲನ್ನು ನಿರ್ಮಿಸುವುದರ ಜೊತೆಗೆ ಆಕೆಯ ಜೀವನದ ಅನಿರೀಕ್ಷಿತ ದುರಂತಕ್ಕೂ ಕೂಡ ಕಾರಣವಾಗುತ್ತೆ ಅಂತ ಒಂದು ಸಣ್ಣ ಊಹೆ ಆಕೆಗೆ ಇರಲಿಲ್ಲ. ಆದರೆ ಯಾರೂ ಕೂಡ ಊಹೆ ಮಾಡದಂತಹ ಆ ಒಂದು ದುರ್ಘಟನೆ ಈ ಒಂದು ಸಿನಿಮಾದಿಂದಾಗಿ ನಡೆದೇ ಹೋಯಿತು. ವೀಕ್ಷಕರ, ಮೀನಾಕ್ಷಿ ಇನ್ನು ಆಗಷ್ಟೇ ಎಲ್ಲ ಕಡೆ ಬೆಳಕಿಗೆ ಬರ್ತಾ ಇದ್ದಂತಹ ನಟಿ. ಹೊಸ ಅವಕಾಶಗಳನ್ನ ಹೊಂದಿ ಒಂದೊಂದೇ ಹಂತ ದಾಟಿ ಮೇಲೆ ಬರುವ ಕನಸನ್ನ ಕಾಣ್ತಿದ್ದ ಆಕೆಗೆ ಈ ಚಿತ್ರದ ಶೂಟಿಂಗ್ನ ಆರಂಭದಲ್ಲಿ ಅಮಿತ್ ಜೈಸ್ವಾಲ್ ಹಾಗೂ ಪ್ರೀತಿ ಸುರಿನ್ ಎಂಬ ಇಬ್ರು ಕಲಾವಿದರ ಪರಿಚಯ ಆಗುತ್ತೆ. ಈ ಇಬ್ರು ಕೂಡ ಮೀನಾಕ್ಷಿ ಹಾಗೆ ಮುಂಬೈನಲ್ಲಿ ಮಿಂಚಬೇಕು ಅಂತ ಆಸೆಯಿಂದನೇ ಬಂದಿದಂತವ್ರು. ಆದ್ರೆ ಅವರ ಯಾವ ಪ್ರಯತ್ನಗಳು ಕೂಡ ಮೂರಕ್ಕಿಳಿಸದ ಆರಕ್ಕೇರದ ರೀತಿ ಇದ್ವು. ಅವರಿಗೆ ಏನಾದ್ರೂ ಮಾಡಿ ದಿಢೀರ್ ಶ್ರೀಮಂತರಾಗುವ ಇಲ್ಲವೇ ಪ್ರಭಾವಿ ಸೆಲೆಬ್ರಿಟಿಗಳಾಗುವ ಹಸಿವಿತ್ತು. ಈ ಸಮಯದಲ್ಲಿ ಅವರಿಗೆ ಪರಿಚಯವಾಗಿದ್ದಂತಹ ಮೀನಾಕ್ಷಿಯ ಬೆಳವಣಿಗೆ ಅವರ ಕಣ್ಣನ್ನ ಕುಗ್ತಾ ಇತ್ತು. ಹಾಗೋ ಹೀಗೋ ಮಾಡಿ ಆಕೆಯ ಜೊತೆ ಸ್ನೇಹವನ್ನು ಸಂಪಾದಿಸಿಕೊಂಡಂತಹ ಇವರು ತಮ್ಮ ಬಗ್ಗೆ ತಿಳಿಸಿ, ತಾವಂತೂ ಇಲ್ಲಿ ನೆಲೆಯೂರಲಾಗ್ಲಿಲ್ಲ, ಆದ್ರೆ ನೀನು ಬೆಳೀತಾ ಇದೀಯ, ನಮ್ಗೆ ಕೆಲವು ಜನರ ಪರಿಚಯ ಇದೆ, ಅವರ ಸಹಾಯದಿಂದ ನಿನ್ನನ್ನು ಇನ್ನಷ್ಟು ಮೇಲೆ ತರ್ತೀವಿ. ನಮ್ಗಂತೂ ಏಳಿಗೆಯನ್ನ ಕಾಣುವ ಅದೃಷ್ಟ ಇಲ್ಲ, ಆದರೆ ನೀನಾದ್ರೂ ಅದನ್ನ ಪಡೆಯುವ ಹಾಗೆ ಮಾಡುವ ಹಂಬಲ ನಮಗಿದೆ. ನಿನಗೆ ಖಂಡಿತ ಉತ್ತಮ ಭವಿಷ್ಯ ಇದೆ, ಅದರ ಯಶಸ್ಸಿಗೆ ನಾವು ಕೂಡ ನಿನಗೆ ಬೆಂಬಲಿಸ್ತೀವಿ ಅಂತ ಮುಂತಾಗಿ ಬಣ್ಣವಾಗಿ ಮಾತಾಡಿ ಮೀನಾಕ್ಷಿಯ ಹಿತಚಿಂತಕರ ಹಾಗೆ ಫೋಸ್ ಅನ್ನ ಕೊಡ್ತಾರೆ. ಆ ಅಪರಿಚಿತ ನಗರಿಯಲ್ಲಿ ಈ ಇಬ್ಬರು ತನ್ನ ಒಳಿತನ್ನೇ ಬಯಸುವರಂತೆ ಕಂಡಾಗ ಮೀನಾಕ್ಷಿ ಕೂಡ ಅವರ ಮಾತನ್ನ ನಂಬಿ ಅವರಿಗೆ ಹತ್ರ ಆಗ್ತಾಳೆ. ಕ್ರಮೇಣ ಅವ್ರ ಜೊತೆ ಸಲುಗೆ ಹೆಚ್ಚಾದಂತೆ ಮೀನಾಕ್ಷಿ ತನ್ನ ಮನೆತನ ಹಾಗೂ ತನ್ನ ಹಿನ್ನೆಲೆ ಬಗ್ಗೆ ಅವ್ರ ಬಳಿ ಮುಕ್ತವಾಗಿ ಹಂಚಿಕೊಳ್ತಾಳೆ. ತಮ್ಮದು ನೇಪಾಳದ ಕಠ್ಮಂಡು ಮೂಲದ ಒಂದು ಕಾಲದ ಸಿರಿವಂತ ಮನೆತನ. ನಮ್ ತಾತ ಆ ಕಾಲಕ್ಕೆ ಊರಿಗೆ ಪ್ರಭಾವಿ ವ್ಯಕ್ತಿಯಾಗಿದ್ರು. ನೇಪಾಳದಲ್ಲಿ ಅವರಿಗೆ 100 ಎಕರೆ ಹೊಲ, ಗದ್ದೆ ಮುಂತಾದ ಆಸ್ತಿ ಪಾಸ್ತಿ ಇದೆ. ಅವರು ಅಲ್ಲಿ ದೊಡ್ಡ ಕೋಟ್ಯಾಧೀಶ್ವರರು. ಅಲ್ಲಿನ ಗೋರಖ್ಪುರದಲ್ಲೂ ಕೂಡ ತಮಗೆ ಬಹಳಷ್ಟು ಜಮೀನಿದೆ. ಆದ್ರೆ ಭಾರತದಲ್ಲಿ ಗುರುತಿಸಿಕೊಳ್ಳೋದಕ್ಕೆ ಆಸೆಯಿಂದಾಗಿ ಅದೆಲ್ಲವನ್ನ ಬಿಟ್ಟು ಇಲ್ಲಿಗೆ ಬಂದಿದ್ದೇವೆ. ತನಗೆ ಹಣ ಐಶ್ವರ್ಯದ ಅಮಲು ಇಲ್ಲ, ಕೇವಲ ಹಣದಿಂದನೇ ಖ್ಯಾತಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅದೆಲ್ಲದರ ಹೊರತಾಗಿ ತನ್ನ ಟ್ಯಾಲೆಂಟ್ ಹಾಗೂ ಪ್ರತಿಭೆಯಿಂದಾಗಿ ಮುಂಬೈನಲ್ಲಿ ಮೇಲೆ ಬರುವ ಉದ್ದೇಶ ನಂದು ಅಂತ ಮೀನಾಕ್ಷಿ ಸೆಲ್ಫ್ ಬಿಲ್ಡಪ್ ಅನ್ನ ಕೊಟ್ಕೊಂಡಿದ್ಲು. ಇದೆಲ್ಲ ಕೇಳಿದ ಅಮಿತ್ ಹಾಗೂ ಪ್ರೀತಿ ಸುರನ್ನ ತಲೆಯಲ್ಲಿ ಅದಾಗಲೇ ಕೆಟ್ಟ ಯೋಚನೆ ಜನ್ಮ ತಾಳಿತ್ತು. ಮೀನಾಕ್ಷಿ ಹೇಳುವಂತೆ ಆಕೆ ಸಿರಿವಂತ ಮನೆತನದ ಹುಡುಗಿ, ಆಕೆ ಬಳಿ ಬೇಕಾದಷ್ಟು ಹಣ ಇದೆ, ಅದನ್ನ ಹೇಗಾದ್ರೂ ಮಾಡಿ ಆಕೆಯಿಂದ ಕಬಳಿಸಬೇಕು ಅಂತ ದುರ್ಯೋಚನೆ ಅವರಿಬ್ಬರಲ್ಲಿ ಬಂದಿತ್ತು. ಇದಕ್ಕಾಗಿ ಅವರೊಂದು ಮಹತ್ತರ ಯೋಜನೆಯನ್ನು ಕೂಡ ಹೂಡಿದ್ರು. ಈ ಹೀರೋಯಿನ್ ಸಿನಿಮಾದ ಶೂಟಿಂಗ್ ಮುಗಿಯೋದನ್ನೇ ಕಾಯ್ತದಂತಹ ಅವರಿಬ್ರು ನಂತರ ಮೀನಾಕ್ಷಿಯನ್ನ ಭೇಟಿ ಮಾಡಿ ಅಲಹಾಬಾದ್ನಲ್ಲಿ ಒಂದು ದೊಡ್ಡ ಸಿನಿಮಾಗೆ ಪ್ಲಾನಿಂಗ್ ನಡೀತಾ ಇದೆ. ಅದು ತಮಗೆ ಗೊತ್ತಿರೋರೇ ತೆಗಿತಿರುವಂತಹ ಚಿತ್ರ. ನೀನು ನಮ್ಮ ಜೊತೆ ಬಂದ್ರೆ ನಿನ್ನನ್ನು ಅವರಿಗೆಲ್ಲ ಪರಿಚಯಿಸಿ ಅದರಲ್ಲಿ ಒಂದು ಮುಖ್ಯ ಪಾತ್ರವನ್ನು ಕೊಡಿಸೋದಾಗಿ ನಂಬಿಸ್ತಾರೆ. ಅಷ್ಟು ಸಾಲದೆಂಬಂತೆ ನಿನ್ನ ಗ್ಲಾಮರ್ಗೆ ಅವರೆಲ್ಲ ಖಂಡಿತ ಮನಸೋಲ್ತಾರೆ. ನಿನ್ನ ರೇಂಜ್ಗೆ ಸಣ್ಣ ಸಣ್ಣ ಪಾತ್ರ ಸೂಟ್ ಆಗೋದೇ ಇಲ್ಲ, ಅದರಲ್ಲಿ ಸೆಕೆಂಡ್ ಹೀರೋಯಿನ್ ಆಗಿ ನೀನು ಸೆಲೆಕ್ಟ್ ಆಗುವ ಹಾಗೆ ಮಾಡ್ತೀವಿ ಅಂತ ಬಗೆಯಲ್ಲಿ ಪುಂಗಿಯನ್ನ ಓದಿದ್ರು. ಪಾಪ ಇವರ ಕಪಟತೆ ಅರಿಯದ ಮೀನಾಕ್ಷಿ ಅವರ ಮಾತನ್ನ ನಿಜಾಂತ ನಂಬಿ ಅವರ ಅಡ್ರೆಸ್ ಅನ್ನ ಪಡೆದು
ತಾನು ಅಲ್ಲಿಗೆ ಖಂಡಿತ ಬರೋದಾಗಿ ತಿಳಿಸ್ತಾಳೆ. 2012ರ ಮಾರ್ಚ್ನಲ್ಲಿ ಅಲಹಾಬಾದ್ಗೆ ಟ್ರೈನ್ ಟಿಕೆಟ್ ಬುಕ್ ಮಾಡಿದಂತಹ ಮೀನಾಕ್ಷಿ ಅಮಿತ್ ಹಾಗೂ ಪ್ರೀತಿ ಹೇಳಿದ ಸ್ಥಳಕ್ಕೆ ಏಕಾಂಗಿಯಾಗಿ ಬಂದು ತಲುಪಿದ್ಲು. ಅಲಹಾಬಾದ್ನ ಒಂದು ಹೋಟೆಲ್ನಲ್ಲಿ ಮೊದಲು ಅಮಿತ್ ನನ್ನ ಸಂಧಿಸ್ತಾಳೆ. ಅಲ್ಲಿ ರೂಮ್ ಪಡೆದು ಒಳ ಹೋಗ್ತಿದ್ದ ಹಾಗೆ ಪ್ರೀತಿ ಕೂಡ ಅವ್ರ ಜೊತೆ ಜಾಯ್ನ್ ಆಗಿದ್ಲು. ಮೀನಾಕ್ಷಿ ಒಳ ಹೋದ ತಕ್ಷಣ ಅಮಿತ್ ಹಾಗೂ ಪ್ರೀತಿ ಮೀನಾಕ್ಷಿಯನ್ನ ಬಲವಂತದಿಂದ ಕೈಕಾಲನ್ನ ಕಟ್ಟಿ ಬಾಯಿಗೆ ಟೇಪನ್ನ ಸುತ್ತಿ ಆಕೆಯನ್ನ ಅಪಹರಿಸ್ತಾರೆ. ಇದ್ಯಾವುದನ್ನು ಕೂಡ ನಿರೀಕ್ಷೆ ಮಾಡದಂತಹ ಮೀನಾಕ್ಷಿ ಅಕ್ಷರಶಃ ನಿಸ್ಸಹಾಯಕಳಾಗಿ ಉಳಿತಾಳೆ. ಸ್ನೇಹಿತರು ತನ್ನ ಹಿತೈಷಿಗಳು ಅಂತ ನಂಬಿ ಬಂದವರೇ ಈ ರೀತಿ ಎದುರಾದಾಗ ಆ ಕ್ಷಣ ಹೇಗಿರಬಹುದು ಅಂತ ಸುಮ್ಮನೆ ನೀವು ಊಹೆ ಮಾಡಿ ನೋಡಿ. ಇದೆಲ್ಲ ಈ ಮೊದಲೇ ಪ್ಲಾನ್ ಆಗಿತ್ತು. ಮೀನಾಕ್ಷಿ ಮೊಬೈಲ್ನಿಂದ ತಕ್ಷಣ ಆಕೆ ತಾಯಿಗೆ ಕರೆ ಹಚ್ಚಿ ವಿಷಯವನ್ನು ತಿಳಿಸಿದಂತಹ ಅಮಿತ್ ಈ ಕ್ಷಣವೇ ಹಣ ನಮ್ ಕೈ ಸೇರಿದರೆ ಮಾತ್ರ ಮೀನಾಕ್ಷಿಯನ್ನ ಜೀವ ಸಹಿತ ಬಿಡೋದಾಗಿ, ಇಲ್ವಾದ್ರೆ ಆಕೆಯ ಜೀವವನ್ನು ತೆಗಿತೀವಿ ಅಂತ ಬೆದರಿಕೆ ಹಾಕ್ತಾರೆ. ನೀವು ಕೇಳಿದಷ್ಟು ಹಣ ನಮ್ ಬಳಿ ಇಲ್ಲ ಅಂತ ಆಕೆಯ ತಾಯಿ ಎಷ್ಟು ಗೋಗರಿದ್ರು ಕೂಡ ಈ ಖದೀಮರ ಮನಸ್ಸು ಕರಗೋದೇ ಇಲ್ಲ. ಜೊತೆಗೆ ಪೊಲೀಸರಿಗೆ ಈ ಒಂದು ವಿಷಯವನ್ನು ತಿಳಿಸಬಾರದು ಅಂತ ಕೂಡ ತಾಕೀತ್ ಮಾಡಿದ್ರು. ಈ ಮೀನಾಕ್ಷಿಯ ಮನೆಯವ್ರ ಬಳಿ ಬೇಕಾದಷ್ಟು ಹಣ ಇದೆ ಅಂತ ಇವರ ನಂಬಿಕೆಯಾಗಿತ್ತು. ಆದ್ರೆ ಅದೆಲ್ಲ ಒಂದು ಕಾಲದ ಸತ್ಯ ಮಾತ್ರ ಆಗಿತ್ತು. ಈಗ ಅವರು ಕೂಡ ನಿರ್ಗತಿಕರಾಗಿದ್ರು. ಇವರು ಒತ್ತಾಯ ಮಾಡಿದಾಗ ವಿಧಿ ಇಲ್ಲದೆ ಹೇಗೋ ಮಾಡಿ 60,000 ರೂಪಾಯಿನ ಒಟ್ಕೊಡ್ಸಿ ಮಗಳ ಖಾತೆಗೆ ಅದನ್ನ ಡೆಪಾಸಿಟ್ ಮಾಡಿ ಇಷ್ಟೇ ತಂಬಳಿ ಇರೋದು, ದಯಮಾಡಿ ಮಗಳನ್ನ ಬಿಟ್ಬಿಡಿ ಅಂತ ಅಂಗಲಾಚಿದ್ರು. ಹಣ ಏನೋ ಖಾತೆ ಸೇರಿತ್ತು. ಆದ್ರೆ ತಾವು ಕೇಳಿದ ಮೊತ್ತಕ್ಕೆ ಹೋಲಿಕೆ ಮಾಡಿದ್ರೆ ಇದು ಕೇವಲ ಜುಜುಬಿ ಹಣ. ಅಂದ್ರೆ ಮೀನಾಕ್ಷಿ ತಮ್ಮ ಬಳಿ ಆಕೆ ಸಿರಿವಂತಿಕೆ ಬಗ್ಗೆ ಹೇಳಿದ್ದೆಲ್ಲ ಸುಳ್ಳು ಅಂತ ಅವ್ರಿಗೆ ಮನವರಿಕೆ ಆಗಿತ್ತು. ಇದಕ್ಕಾಗಿ ಇಷ್ಟೆಲ್ಲ ರಿಸ್ಕ್ ಅನ್ನ ತಗೊಂಡ್ವಲ್ಲ ಅಂತ ಸಿಟ್ಟು ಹಾಗೂ ಅಸಮಾಧಾನ ಅವರಲ್ಲಿ ಮನೆ ಮಾಡಿತ್ತು. ಹಾಗಂತ ಈ ಚಿಲ್ಲರೆ ಹಣ ಪಡೆದು ಮೀನಾಕ್ಷಿಯನ್ನ ಜೀವ ಸಹಿತ ಬಿಡೋದಕ್ಕೆ ಅವರು ಕೂಡ ರೆಡಿ ಇರಲಿಲ್ಲ. ಯಾಕೆಂದ್ರೆ ಈಗ ಏನಾದ್ರೂ ಪೊಲೀಸರಿಗೆ ಬಾಯ್ಬಿಟ್ರೆ ನಮ್ ಕತೆ ಮುಗಿದಾಗೆ ಅಂತ ಅವ್ರಿಗೂ ಕೂಡ ಗೊತ್ತಿತ್ತು. ಈಗ ಈಕೆನ ಬಿಡೋದಕ್ಕಿಂತ ಮುಗಿಸೋದೇ ತಮ್ಮ ಪಾಲಿಗೆ ಕ್ಷೇಮ ಅಂತ ನಿರ್ಧರಿಸಿದಂತಹ ಈ ನೀಚರು ಆಕೆ ಡೆಬಿಟ್ ಕಾರ್ಡ್ ಹಾಗೂ ಮೊಬೈಲ್ ಇತ್ಯಾದಿ ವಸ್ತುಗಳನ್ನ ಪಡೆದು ಆಕೆಯನ್ನ ಹೋಟೆಲ್ ಕೋಣೆಯಲ್ಲಿ ನಿರ್ದಯವಾಗಿ ಹಿಂಸಿಸಿ ಕೊಂದು ಹಾಕಿದ್ರು. ತಲೆಯನ್ನ ಮಾತ್ರ ಭದ್ರವಾಗಿ ಚೀಲವೊಂದರಲ್ಲಿ ಪ್ಯಾಕ್ ಮಾಡಿ ಸೂಟ್ ಕೇಸ್ನೊಂದಿಗೆ ಹೊರಬಂದು ಅಲ್ಲೇ ಒಂದ್ ಕಡೆ ನಾಲೆಯೊಂದರಲ್ಲಿ ಆಕೆ ದೇಹವಿದ್ದ ಸೂಟ್ ಕೇಸನ್ನ ಎಸ್ತು ATMನಲ್ಲಿದ್ದ 60,000 ರೂಪಾಯಿ ಹಣವನ್ನ ಪೂರ್ತಿ ಡ್ರಾ ಮಾಡಿ ಉತ್ತರ ಪ್ರದೇಶದ ಲಕ್ನೋಗೆ ಟ್ರೈನ್ ಹತ್ತಿದ್ರು. ಅಲ್ಲಿ ಇಳಿದು ತಮ್ಮ ಹಳ್ಳಿಯ ಕಡೆಗೆ ಪ್ರಯಾಣ ಬೆಳೆಸಿದ ಆಕೆ ತಲೆಯಿದ್ದ ಚೀಲವನ್ನ ಅಲ್ಲೇ ಒಂದು ಪುಟ್ಟ ಪೊದೆಯಲ್ಲಿ ಅಡಗಿಸಿ ಹೊರಟರು. ಇಷ್ಟೆಲ್ಲ ಆದ್ರೂ ಕೂಡ ಸುಮ್ಮನಾಗದ ಆ ಕ್ರೂರಿಗಳು ಹಣದ ಆಸೆ ಸ್ವಲ್ಪ ಕೂಡ ಕಡಿಮೆ ಆಗಿರ್ಲಿಲ್ಲ. ಇತ್ತ ಮೀನಾಕ್ಷಿಯ ಸಾವಿನ ಬಗ್ಗೆ ಯಾರಿಗೂ ಕೂಡ ತಿಳಿಸದೆ ಆಕೆಯ ಮನೆಯವರಿಗೆ ಮತ್ತೆ ಕರೆ ಮಾಡಿ ಏಪ್ರಿಲ್ ತಿಂಗಳವರೆಗೂ ಮೀನಾಕ್ಷಿಯನ್ನ ತಮ್ಮ ಜೊತೆನೆ ಇಟ್ಕೊಳ್ತೀವಿ, ನೀವು ಪೊಲೀಸ್ಗೆ ತಿಳಿಸಬಾರ್ದು ಅಂತ ಮತ್ತೆ ಬೆದರಿಕೆ ಹಾಕಿದ್ರು. ಒಂದೇ ಒಂದು ಸಾರಿ ನನ್ನ ಮಗಳ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಕೂಡ ಅವರು ಒಪ್ಲಿಲ್ಲ. ಆ ರೀತಿ ಮಾಡಬೇಕು ಅಂದ್ರೆ ಹಣ ಕೊಟ್ರೆ ಮಾತ್ರ ಅದಕ್ಕೆ ಅವಕಾಶ ಅಂತ ತಿಳಿಸಿದ್ರು. ಈವರೆಗೂ ಕೂಡ ಈ ಬಗ್ಗೆ ಮೀನಾಕ್ಷಿಯ ತಂದೆ ತಾಯಿ ಪೊಲೀಸರಿಗೆ ದೂರು ಕೊಟ್ಟಿರಲಿಲ್ಲ. ಮೊದಲು ಆಕೆ ಜೊತೆ ಮಾತನಾಡಿಸಿ ಆನಂತರ ಹಣ ಕೊಡ್ತೀವಿ ಅಂತ ಪೋಷಕರು ಎಷ್ಟು ಹೇಳಿದ್ರು ಕೂಡ ಅವರು ಒಪ್ಲಿಲ್ಲ. ಆಗ ಇವ್ರಿಗೆ ಇಲ್ಲೇನೋ ನಡೆದಿದೆ ಎಂಬ ಬಲವಾದ ಅನುಮಾನ ಹೆತ್ತವರಿಗೆ ಶುರುವಾಗುತ್ತೆ. ಅದೇ ಅನುಮಾನದ ಬೆನ್ನಲ್ಲೇ ಅವರು ಮುಂಬೈಗೆ ಬಂದು ಆಕೆಯ ಫ್ಲಾಟ್ ಅನ್ನು ಚೆಕ್ ಮಾಡಿದಾಗ ಅಲ್ಲಿ ಮೀನಾಕ್ಷಿಯ ಯಾವ ಸುಳಿಯೂ ಕೂಡ ಸಿಗ್ಲಿಲ್ಲ. ತಕ್ಷಣ ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿ ನಡೆದ ಎಲ್ಲವನ್ನೂ ಕೂಡ ತಿಳಿಸಿದ್ರು. ಮುಂಬೈ ಕ್ರೈಮ್ ಬ್ರಾಂಚ್ ಇದನ್ನ ಗಂಭೀರವಾಗಿ ಟೇಕ್ ಓವರ್ ಮಾಡಿ ತನ್ನ ತನಿಖೆಯನ್ನು ಶುರು ಮಾಡಿದಾಗ ಅವರಿಗೆ ಹಲವು ಮಹತ್ತರ ಸುಳಿವು ಸಿಗ್ತವೆ. ಇತ್ತ ಅಮಿತ್ ಹಾಗೂ ಪ್ರೀತಿ ಮೀನಾಕ್ಷಿಯ ಡೆಬಿಟ್ ಕಾರ್ಡ್ ಹಾಗೂ ಆಕೆಯ ಮೊಬೈಲ್ಗಳನ್ನ ಸಕ್ರಿಯವಾಗಿ ಬಳಸ್ತಿರ್ತಾರೆ. ಹಣವನ್ನ ಹಾಕಿದ್ದಾರೋ ಇಲ್ವೋ ಅಂತ ಅವರು ಆಗಾಗ ATMನಲ್ಲಿ ಆಕೆಯ ಕಾರ್ಡ್ ಅನ್ನು ಬಳಸಿ ಚೆಕ್ ಮಾಡ್ತಾನೆ ಇದ್ರು. ಇದನ್ನೆಲ್ಲ ಟ್ರ್ಯಾಕ್ ಮಾಡಿದ ಮುಂಬೈ ಪೊಲೀಸ್ ಅಲಹಾಬಾದ್ ವರೆಗೂ ಸಂಚಾರ ಮಾಡಿ ಆಕೆಯ ಮೊಬೈಲ್ ಸಿಮ್ ನ ಟ್ರ್ಯಾಕಿಂಗ್ ಅನ್ನ ಪತ್ತೆ ಹಚ್ಚಿ ಅಲ್ಲಿಗೆ ಇಂಟಿಮೇಷನ್ ನೀಡ್ತಾರೆ. ಆಗ ಈ ಸಿಮ್ ಓಡಾಡಿದ ಸ್ಥಳಗಳನ್ನ ಪರಿಶೀಲನೆ ಮಾಡಿದಾಗ ಅಲ್ಲೊಂದ್ ಕಡೆ ಛಿದ್ರವಾಗಿದ್ದ ಹಾಗೂ ಗುರುತಿಸಲಾಗದಷ್ಟು ಘಾಸಿಗೊಳಗಾಗಿದ್ದಂತಹ ಮೀನಾಕ್ಷಿಯ ದೇಹ ಪತ್ತೆಯಾಗುತ್ತೆ. ಆದರೆ ಪೊಲೀಸರೇ ದಿಗ್ಭ್ರಾಂತರಾಗುವಂತೆ ಆ ದೇಹದಲ್ಲಿ ಆಕೆ ತಲೆನೇ ಇರಲಿಲ್ಲ. ಆಕೆ ATM ಬಳಕೆಯನ್ನ ಟ್ರ್ಯಾಕ್ ಮಾಡಿ UPಯಲ್ಲೂ ಕೂಡ ಹುಡುಕಾಟ ನಡೆಸಿದಾಗ ಅಲ್ಲೊಂದು ದುರ್ಗಮವಾದ ಸ್ಥಳದಲ್ಲಿ ಒಂದು ತಲೆ ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿ ಪತ್ತೆಯಾಗುತ್ತೆ. ಒಂದಷ್ಟು ಪರೀಕ್ಷೆಗಳ ಮೂಲಕ ಇದೇ ಮೀನಾಕ್ಷಿಯ ಶಿರಾ ಅಂತ ವರದಿಗಳು ಸ್ಪಷ್ಟಪಡಿಸಿದ್ವು. ಇದಾಗಿ 3 ದಿನಗಳಲ್ಲಿ ಬುರುಡೆ ಸಿಕ್ಕ ಆಸುಪಾಸಲ್ಲೇ ಅಮಿತ್ ಹಾಗೂ ಪ್ರೀತಿ ಈ ಇಬ್ಬರನ್ನು ಕೂಡ ಪೊಲೀಸ್ ಪತ್ತೆ ಹಚ್ಚಿ ಅರೆಸ್ಟ್ ಮಾಡ್ತಾರೆ. 3 ದಿನಗಳ ಸತತ ವಿಚಾರಣೆ ಬಳಿಕ ಕಡೆಗೂ ಅಮಿತ್ ಹಾಗೂ ಪ್ರೀತಿ ಈ ಇಬ್ಬರು ಕೂಡ ಕ್ರೈಮನ್ನ ತಾವೇ ಎಸಗಿದ್ದು ಅಂತ ಒಪ್ಪಿಕೊಂಡು ಅದರ ಪ್ರವರವನ್ನ ತಿಳಿಸ್ತಾರೆ. 2018ರ ಮೇವರೆಗೂ ನಡೆದ ಈ ವಿಚಾರಣೆ ಆ ವರ್ಷ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸುತ್ತೆ. ಗುರುತು ಪರೀಕ್ಷೆ ಇರದವರನ್ನ ಬ್ಲೈಂಡ್ ಆಗಿ ನಂಬಿ ತನ್ನ ಬಗ್ಗೆ ಇಲ್ಲ ಸಲ್ಲದನ್ನೆಲ್ಲ ಹಚ್ಕೊಂಡಂತಹ ಮೀನಾಕ್ಷಿಗೆ ಸಿಕ್ಕ ದಾರುಣ ಪ್ರತಿಫಲ ಇದು. ಇನ್ನು ಈ ಘಟನೆಯಿಂದ ನಾವೆಲ್ಲ ಕಲಿಯುವುದು, ಅರ್ಥ ಮಾಡಿಕೊಳ್ಳುವುದು ಏನೆಂಬುದರ ಕುರಿತಾದ ಚಿಂತನೆಯನ್ನ ನೋಡುಗರಾದ ನಿಮ್ಗೆ ಬಿಡ್ತೀವಿ. ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.